ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ದುಷ್ಯಂತನ ಮಗ ಭರತ, ಆ ಭರತನಿಗೆ ಹಲವಾರು ಜನ ಮಕ್ಕಳು ಹುಟ್ಟಿದ್ರು. ಆ ಹಲವಾರು ಜನ ಮಕ್ಕಳನ್ನ ಭರತನ 3 ಜನ ಹೆಂಡತಿಯರೇ ಕೊಂದುಬಿಟ್ರು. ಆ ಕಥೆ ನನಗೆ ಈವರೆಗೂ ಅರ್ಥ ಆಗಿಲ್ಲ. ಅದರ ಡೀಟೇಲ್ಸು ಎಲ್ಲೂ ಇಲ್ಲ. ಮಹಾಭಾರತದಲ್ಲಿ ಇಷ್ಟೇ ಇರೋದು. 3 ಜನ ಹೆಂಡಿರಿದ್ರು ಭರತನಿಗೆ. ಆ ಹೆಂಡಿರಲ್ಲಿ ಮಕ್ಕಳು ಹುಟ್ಟಿದ್ರು. ಹುಟ್ಟುತ್ತಾ ಇದ್ದ ಹಾಗೇನೆ ಅಯ್ಯೋ ಇವರು ಭರತನಿಗೆ ಅನುರೂಪರಾಗಿಲ್ಲ ಅಂತ ಕೊಂದುಬಿಟ್ರಂತೆ. ತಾಯಂದಿರೇ ಮಕ್ಕಳನ್ನ ಕೊಂದದ್ದು. ಮೊದಲನೇ ಮಗು ಸತ್ತಿತ್ತು, 2ನೇ ಮಗು ಸತ್ತಿತ್ತು, 3ನೇ ಮಗುನೂ ಸತ್ತಿತ್ತು. ಆಮೇಲೆ ಒಬ್ಬ ಮಗ ಹುಟ್ಟಿದ. ಅವನಿಗೆ 2 ಹೆಸರು, ಭುಮನ್ಯು ಮತ್ತು ವಿತಥ ಅಂತ. ಈ ಕಥೆಯ ಯಾರು ಅಲ್ಲಲ್ಲ, ಭರತನಿಗೆ 3 ಜನ ಯಾರು ಹೆಂಡತಿಯರು ಅಂತನೂ ಹೇಳಲಿಲ್ಲ. ಅಲ್ಲಲ್ಲ, ಅದು ಗೊತ್ತಿಲ್ಲ. ಭರತನಿಗೆ 9 ಜನ ಮಕ್ಕಳಾದರು. 9 ಜನರಲ್ಲಿ 9 ಜನ ಸತ್ತು ಹೋದ್ರು. ಅಂದ್ರೆ 3 ಜನರಲ್ಲಿ 3 ಜನ ಹುಟ್ಟಿದ್ರು. ಹಾಗೆ 3 ಜನರಲ್ಲಿ 3 ಜನ ಏನು ಹುಟ್ಟಿದ್ರು ಅವರೆಲ್ಲರೂ ಸತ್ತರು. ಆಗ ಇಲ್ಲ ಇನ್ನು ಮೇಲೆ ಅವರನ್ನು ಸಾಯಿಸೋದು ಬೇಡ ಅಂತ ಹೇಳಿ ಒಂದು ವ್ಯವಸ್ಥೆ ಆಯಿತು. ಒಬ್ಬ ಮಗ ಹುಟ್ಟಿದ. ಅವನ ಹೆಸರು ಭುಮನ್ಯು ಅಂತನೂ ಕರೀತಾರೆ, ವಿತಥ ಅಂತ ಕೂಡ ಕರೀತಾರೆ. ಇಷ್ಟೇ ನಿಮಗೆ ವಿಷ್ಣು ಪುರಾಣದಲ್ಲಿರೋದು ಅಷ್ಟೇ, ಮಹಾಭಾರತದಲ್ಲಿರೋದು ಅಷ್ಟೇ, ಕಡೆಗೆ ಭಾಗವತದಲ್ಲಿರೋದು ಅಷ್ಟೇ. ಅದನ್ನ ಮತ್ಸ್ಯ ಪುರಾಣ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳುತ್ತೆ. ಅದಿರೋದು ಹೀಗೆ: ಮಾತೃಣಾಂ ಪುತ್ರಾಣಾಂ ಮಾತೃಕಾತ್ ಕೋಪಾತ್ ಸುಮಹಾನ್ ಸಂಶಯಕೃತಃ. ತಾಯಂದಿರ ಕೋಪದಿಂದ ಮಕ್ಕಳು ಸತ್ತರು. ತಥೋ ಮರುದ್ಭಿರಾನೀಯ ಪುತ್ರಸ್ಸತು ಬೃಹಸ್ಪತೇಃ ಸಂಕ್ರಾಮಿತೋ ಭರದ್ವಾಜಃ ಮರುದ್ಭಿರ್ಭರತಸ್ಯ ತೂ. ಆಮೇಲೆ ಬೃಹಸ್ಪತ್ಯಾಚಾರ್ಯರ ಮಗ ಭರದ್ವಾಜ. ಆ ಭರದ್ವಾಜ ಏನು ಮಾಡಿದ? ಮರುದ್ದೇವತೆಗಳಿಂದ ಗರ್ಭವನ್ನ ತಂದು, ಅದು ಏನು ವಿಚಿತ್ರ, ಅದು ಏನು ವಸ್ತುವೇ, ಮರುದ್ದೇವತೆಗಳಿಂದ ಅಲ್ಲಿರೋದು, ಮರುದ್ದೇವತೆಗಳಿಂದ ಗರ್ಭವನ್ನು ತಂದು ಆ ಗರ್ಭವನ್ನ ಈ ಭರತನ ಹೆಂಡತಿಯಲ್ಲಿ ಹೊಗಿಸಿದನಂತೆ. ಅಂದ್ರೆ ಅಲ್ಲಿಂದೆಲ್ಲೋ ತಂದು ಬೀಜ ತಂದು ಇಲ್ಲಿ ಲಾಲ್ಬಾಗಿನಿಂದ ಬೀಜ ತಂದು ನಮ್ಮ ಮನೆಯ ಕೈತೋಟದಲ್ಲಿ ಹಾಕಿದ ಹಾಗೆ ಹಾಕಿದನಂತೆ. ಋಷಯವೂಚುಃ ಭರತಸ್ಯ ಭರದ್ವಾಜಃ ಪುತ್ರಾರ್ಥಂ ಮಾರುತೈಃ ಕಥಂ
ಸಂಕ್ರಾಮಿತೋ ಮಹಾತೇಜಾ ತನ್ನೋ ಬ್ರೂಹಿ ಯಥಾ ತಥಂ. ಆಗ ಋಷಿಗಳು ಸ್ವಲ್ಪ ನಿಲ್ಲಿಸಿ ಅಂದರು, ಈ ಕಥೆಯನ್ನು ವಿಸ್ತಾರವಾಗಿ ಹೇಳಿ ನಮಗೆ. ಏಕೆಂದರೆ ಮುಂದಿನ ಜನಾಂಗ ಈ ಕಥೆಯನ್ನು ಕೇಳುವಾಗ ಎಲ್ಲಿ ಸ್ಟ್ರಕ್ ಆಗ್ತಾರೆ ಅಂತ ಗೊತ್ತಿತ್ತಲ್ಲ ಅವರಿಗೆ. ಅದರಿಂದಾಗಿ ಅವ್ರು ಕೇಳಿದ್ರು, ಒಂದು ಸ್ವಲ್ಪ ತಡೀರಿ, ಈ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಂತಂದ್ರು. ಆಗ ಸೂತ ಆ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾನೆ. ಪತ್ನ್ಯಾಮಾಪನ್ನ ಸತ್ವಾಯಾಂ ಉಷಿಜಸ್ಸಸ್ಥಿತೋ ಭುವಿ ಭ್ರಾತುರ್ಭಾರ್ಯಾಂ ತದೃಷ್ಟ್ವಾತು ಬೃಹಸ್ಪತಿರುವಾಚ. ನೋಡಿ, ಇದನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಒಂದು ಸ್ವಲ್ಪ ಹಿಂದೆ ಹೋಗಬೇಕು ಅಂದ್ರು. ಬೃಹಸ್ಪತ್ಯಾಚಾರ್ಯರು ತನ್ನ ತಮ್ಮನ ಹೆಂಡತಿಯ ಹತ್ತಿರ ಬಂದು, ನೀನು ನನಗೆ ನನ್ನ ಬಯಕೆಯನ್ನು ತೀರಿಸಬೇಕು ಅಂತಂದ್ರು. ಗರ್ಭ ಪರಿಣತಶ್ಚಾಯಂ ಬ್ರಹ್ಮವ್ಯಾಹರತೆ ಗಿರಾ. ಆ ಕಥೆ ಹಿಂದೆ ಆಗಿತ್ತು, ಮತ್ತೆ ಈ ಕಥೆಯನ್ನು ಹೇಳಲಿಕ್ಕೆ ಹಿಂದಿನಿಂದ ಬರ್ತಾ ಇದ್ದಾರೆ, ನೆನಪಿಟ್ಟುಕೊಳ್ಳಿ. ಅದರಿಂದಾಗಿ ಔಷಿಜ ದೀರ್ಘ ತಮಸ್ಸಿನ ಕಥೆಯನ್ನು ಮತ್ತೆ ಮೊದಲಿಂದ ತರ್ತಾ ಇದ್ದಾರೆ. ಏನು, ಆ ಮಗು ಹೊಟ್ಟೆಯ ಒಳಗಡೆಯಿಂದಲೇ ನುಡಿಯಿತಂತೆ, ಅಮೋಘ ರೇತಾಸ್ತ್ವಂಚಾಪಿ ಧರ್ಮಂ ಚೈವ ವಿಗರ್ಹಿತಂ. ಒಬ್ಬ ಗರ್ಭಿಣಿಯನ್ನ ಕೇಳುವಂತಹ ಮಾತಲ್ಲ ಇದು. ಗರ್ಭಿಣಿಯನ್ನ ಕೇಳಬಾರದು, ಆದರೆ ನೀನು ಕೇಳ್ತಾ ಇದ್ದಿ. ಧರ್ಮವನ್ನು ಗಮನಿಸು, ನಾನೀಗಾಗಲೇ ಒಳಗಡೆ ಇದ್ದೇನೆ, ಗರ್ಭಿಣಿಯನ್ನ ಕೇಳಿಗೆ ಕರೆಯಬಹುದೇ ಅಂತ ಕೇಳಿತು. ನೋಪದೇಷ್ಟವ್ಯೋ ವಿನಯಸ್ತ್ವಯಾಮೇ ವರವರ್ಣಿನಿ ಧರ್ಷಮಾಣ ಪ್ರಸಹ್ಯೈನ ಮೈಥುನಾಯೋಪಚಕ್ರಮೇ. ಆದರೂ ಇಲ್ಲ ನೀನು ಬೇಕು ಅಂದ. ಆಗ ಗರ್ಭ ಹೇಳಿತಂತೆ, ನಾನೀಗಾಗಲೇ ಇದ್ದೇನೆ, ನೀನು ಯಾಕೆ ಬರ್ತಾ ಇದ್ದೀ? ನೀನು ತಮೋ ದೀರ್ಘಂ ಅಂತ ಕೇಳಿದಾಗ ಆ ಮಗುವಿನ ಮೇಲೆ ಸಿಟ್ಟು ಬಂದು ಅವನು ಶಾಪ ಕೊಟ್ಟ. ತತಕ್ಕಾಮಂ ತನ್ನಿವರ್ತ್ಯ ತಸ್ಯಾನಂದಾದ್ ಬೃಹಸ್ಪತೇ ತದ್ರೇತಾಸ್ತ್ವಪತದ್ಭೂಮೌ ನಿವೃತ್ತಂ ಶಿಶುಕೋಭವತ್. ಆ ಕಥೆ ಅಲ್ಲಿಗೆ ಮುಗೀತು ಇಲ್ಲಿ. ಆದರೆ ಬೃಹಸ್ಪತ್ಯಾಚಾರ್ಯರ ವರ್ತನೆ ಅಲ್ಲಿ ಹೇಳಿರಲಿಲ್ಲ. ಮಗುವಿಗೆ ಶಾಪ ಬಂತು ಅಂತ ಅಷ್ಟೇ ಹೇಳಿದ್ರು. ಅಲ್ಲಿಂದ ಮುಂದುವರಿತಾ ಇದೆ ನೋಡಿ. ಕಥೆ ಹೀಗೆ ಬರ್ತಾ ಇರುತ್ತೆ. ಕಥೆಯಲ್ಲಿ ಒಂದು ಪಾತ್ರ ಅಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ, ಕಥೆ ಮುಂದುವರಿಯುತ್ತೆ ಒಂದು ಕಡೆಗೆ. ಆ ಕಥೆಯಲ್ಲಿ ಯಾವ ಪಾತ್ರದ ಬಗ್ಗೆ ಹೇಳಿರ್ತೇವಲ್ಲ ಅದು ಮಧ್ಯದಲ್ಲಿ ನಿಂತೋಗಿರುತ್ತೆ. ಬೃಹಸ್ಪತ್ಯಾಚಾರ್ಯ ಶಾಪ ಕೊಟ್ಟರು ಅಷ್ಟೇ. ಆಮೇಲೆ ಈ ಮಗುವಿಗೆ ದೀರ್ಘ ತಮಸ್ಸು ಅಂತ ಹೆಸರಾಯಿತು. ಆ ಮಗು ಬೆಳೀತು, ಆ ಮಗುವಿನ ಕಥೆಯಲ್ಲೇ ಹೇಳ್ಕೊಂಡು ಹೊಟ್ಟೋದ್ರು. ಬೃಹಸ್ಪತ್ಯಾಚಾರ್ಯರು ಅವತ್ತಲ್ಲಿ ಬೇಡ ಅಂತ ನಿಷೇಧ ಮಾಡಿದ್ರಲ್ಲ, ಆ ಕಥೆ ಏನಾಯಿತು ಅದು ಮುಂದುವರಿಯುತ್ತೆ. ಬೃಹಸ್ಪತ್ಯಾಚಾರ್ಯರ ರೇತಸ್ಸು ಬಿತ್ತಂತೆ. ಬಿದ್ದಾಗ ಅಲ್ಲಿ ಒಂದು ಕೂಡಲೇ ಮಗು ಹುಟ್ಟಿತು. ಮಗು ಹುಟ್ಟಿದಾಗ ತಂದೆ ಇಲ್ಲ, ತಾಯಿ ಇಲ್ಲ. ಬೃಹಸ್ಪತಿ ಗೊತ್ತೇ ಇಲ್ಲ ಈ ಥರದ್ದು ನನ್ನಿಂದ ಆಗಿದೆ ಅಂತ. ಹಾಗೆ ರೇತಪಾತ ಆಗಿತ್ತು. ಅವಾಗ ಮಮತಾ ಅಬ್ರವೀತ್, ಆ ದೀರ್ಘ ತಮಸ್ಸಿನ ತಾಯಿ ಇದ್ಲಲ್ಲ, ಅವಳಿಗೆ ಗೊತ್ತಾಯಿತು ಮೇಲ್ಗಡೆಯಿಂದ ಬಿದ್ದದ್ದು ಕೆಳಗಡೆ ಮಗುವಾಗಿದೆ ಅಂತ. ಅವಳು ಹೇಳಿದಾಳಂತೆ, ಭರಸ್ವೈನಂ ಬೃಹಸ್ಪತೇ, ಎಲೈ ಬೃಹಸ್ಪತಿಯೇ ಇವನನ್ನು ಹೊರು ಅಂತ ಹೇಳಿ ಹೊರಟು ಹೋದ್ಲು ಮಮತಾ. ಆದರೆ ಆ ಮಗು ನಂದು ಅಂತ ಗೊತ್ತಾಯಿತು ಬೃಹಸ್ಪತ್ಯಾಚಾರ್ಯರಿಗೆ, ಆದರೂ ಕಾಪಾಡಲಿಲ್ಲ. ಮಾತಾ ಪಿತೃಭ್ಯಾಂ ತ್ಯಕ್ತಂ ತು ದೃಷ್ಟ್ವಾ ತಂ ಮರುತಃ ಶಿಶುಂ ಜಗೃಹುಸ್ತಂ ಭರದ್ವಾಜಂ ಮರುತ ಕೃಪಯಾ ಸ್ಥಿತಾ. ಮರುದೇವತೆಗಳು ನೋಡಿದ್ರು, ಅಯ್ಯೋ ಮಗು ಅನಾಥವಾಗಿದೆ
ಅಂತ ಹೇಳಿ ಏನು ಮಾಡಿದ್ರು, ಆ ಮಗುವನ್ನು ಪಾಲನೆ ಮಾಡಿದ್ರು. ಅದೇ ಕಾಲಕ್ಕೆ ಭರತ ಇಲ್ಲಿ ಬಹಳ ಯಜ್ಞಗಳನ್ನು ಮಾಡಿದ. ಪುತ್ರ ನೈಮಿತ್ತಿಕೈರಜ್ಞೈ ಅಯಜತ್ ಪುತ್ರ ಲಿಪ್ಸಯ. ಅಶ್ವಮೇಧ ಆಯಿತು, ರಾಜಸೂಯ ಯಾಗ ಆಯಿತು, ಆದರೆ ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ಯಾಗ ಮಾಡಲಿಕ್ಕೆ ಶುರು ಮಾಡಿದ. ಯಾರು? ಭರತ. ಆ ಯಜ್ಞದ ಹೆಸರು ಮರುತ್ಸ್ತೋಮ ಅಂತ. ತೇನತೆ ಮರುತಸ್ತಸ್ಯ ಮರುತ್ಸೋಮೇನ ತುಷ್ಟುವು. ಅವರೇನು ಮಾಡಿದ್ರು, ಮರುದ್ದೇವತೆಗಳು ಭರದ್ವಾಜನಿಗೆ ಹೇಳಿದ್ರು, ಮಕ್ಕಳು ಬೇಕು ಅಂತ ಹೇಳಿ ನಮ್ಮನ್ನ ಆರಾಧನೆ ಮಾಡ್ತಾ ಇದ್ದಾನೆ. ನಾವು ನಿನ್ನನ್ನು ಮಗುವಿನ ತರಹ ಬೆಳೆಸಿದ್ದೇವೆ. ಎಲೈ ಭರದ್ವಾಜನೇ, ಹೋಗು ಭರತನಲ್ಲಿ ಮಗುವನ್ನು ಹುಟ್ಟಿಸು ಅಂತ ಅವ್ರು ಹೇಳಿದ್ರು. ಅದನ್ನ ಅವ್ರು ಹೇಳಬೇಕಾದ್ರೆ ಭರತನಿಂದ ಮರುದ್ದೇವತೆಗಳಿಂದ ಗರ್ಭವನ್ನು ತಂದು ಉಂಬಿಟ್ರು. ಭರದ್ವಾಜನಿಂದ ಆಗಿದ್ದು. ಪುರಾಣಗಳದ್ದು ಕೆಲವೊಮ್ಮೆ ಹೀಗೂ ಇರುತ್ತೆ. ಭರತಸ್ತು ಭರದ್ವಾಜಂ ಪುತ್ರಂ ಪ್ರಾಪ್ಯ ವಿಭುರ್ಬ್ರವೀತ್ ಆದಾವಾತ್ಮಹಿತಾಯತ್ವಂ ಕೃತಾರ್ಥೋಹಂ ತ್ವಯಾ ವಿಭೋ. ಆ ಭರದ್ವಾಜ ಇದ್ದಾನಲ್ಲ, ಅವನನ್ನ ಮಗನಾಗಿ ಸ್ವೀಕರಿಸಿದ ಭರದ್ವಾಜ. ಆ ಭರದ್ವಾಜನನ್ನು ಮಗನಾಗಿ ಸ್ವೀಕರಿಸಿ ಆದಮೇಲೆ ಭರತ ಹೇಳಿದ, ನಾನು ನಿನಗೆ ಬೇರೆ ನಾಮಕರಣ ಮಾಡ್ತೇನೆ ಅಂತ. ಏನು? ವಿತಥ ಅಂತಂದ್ರೆ ವ್ಯರ್ಥ, ಸುಳ್ಳು ಅಂತನ್ನುವ ಅರ್ಥ ಇದೆ. ಹಿಂದೆ ಏನು ಮಕ್ಕಳು ಹುಟ್ಟಿದರೂ ಅವರೆಲ್ಲ ವ್ಯರ್ಥ. ಮಕ್ಕಳು ಹುಟ್ಟಿದರೂ ಹುಟ್ಟದಂತಾಯಿತು. ಯಾಕೆಂದ್ರೆ ತಮ್ಮ ಮೇಲಿನ ಡೌಟು ತಾಯಂದಿರಿಗೆ ಬಲವಾಗಿ ಮಗುವನ್ನೇ ತೆಗೆದುಬಿಟ್ರು. ನಾವು ಯೋಗ್ಯರಿದ್ದೇವೋ ಇಲ್ವೋ ಬೇರೆ, ನಮ್ಮ ಮಗು ಅಂತೂ ಇವನಿಗೆ ಸೆಟ್ ಆಗಿಲ್ಲ ಅಷ್ಟೆ. ಅದರಿಂದಾಗಿ ನಿನ್ನ ಹೆಸರು ವಿತಥ, ಮಿಸ್ಟರ್ ಇಂಪರ್ಫೆಕ್ಟ್. ಇಂಪರ್ಫೆಕ್ಟ್ ಅಂತಂದ್ರೆ ಅವನಿಗೆ ಸರಿಯಾಗಿಲ್ಲ ಅಂತ ಇಲ್ಲಿ ತನಕ ತಿರಸ್ಕಾರ ಮಾಡಿದ್ರು. ನೀನು ಬಂದದ್ದರೊಂದಿಗೆ ಅದು ಕೊನೆಯಾಯಿತು. ಅದರಿಂದಾಗಿ ನಿನ್ನ ಹೆಸರು ವ್ಯರ್ಥ, ವಿತಥ ಅಂತ. ಈಗ ಅಲ್ಲ, ಹಿಂದಿನವರು ವ್ಯರ್ಥ ಹೆಸರಿಟ್ಟಿರಲಿಲ್ಲ. ನಿನ್ನ ಬರುವಿಕೆಯೊಂದಿಗೆ ಆ ವ್ಯರ್ಥತೆ ಕೊನೆಯಾಯಿತು, ಅದಕ್ಕೆ ವ್ಯರ್ಥ. ನೀವಾಗ ಗುಂಡಪ್ಪ ಅಂತ ಇಡಲ್ವಾ? ಗುಂಡಪ್ಪ ಅಂತ ಇಡೋದು ಕಾರಣ ಏನು? ಇಲ್ಲಿಯ ತನಕ ಎಲ್ಲ ಮಕ್ಕಳು ಸಂದು ಹೋದರು, ಈ ಮಗು ಸಂದು ಹೋಗದಿರಲಿ ಅಂತೇಳಿ ಕಲ್ಲಪ್ಪ ಗುಂಡಪ್ಪ, ಕಲ್ಲಿನಂತಿರಲಿ ಗುಂಡಿನಂತಿರಲಿ ಅಂತ. ಹಾಗೆ ವಿಪರೀತ ಲಕ್ಷಣನೂ ಇಡುತ್ತಾರೆ ಅಂತ ಶಾಸ್ತ್ರದಲ್ಲಿ. ವಿಪರೀತ ಲಕ್ಷಣ ಅಂದ್ರೇನು? ವಿತಥ. ಇವನು ಅವಿತಥ, ಇವನ ಹುಟ್ಟು ವ್ಯರ್ಥ ಅಲ್ಲ, ಅವಿತಥ. ಅದೇನಾಯ್ತು? ವಿತಥ ಅಂತ. ಹುಚ್ಚುರಾಯ ಅಂತ ಇಡಲ್ವೇ? ಹುಚ್ಚು ಹಿಡಿಬಾರ್ದು ಅಂತ. ಹುಚ್ಚುರಾಯ ಅಂದ್ರೇನು? ಹುಚ್ಚು ಹಿಡಿಲಿ ಅಂತನೋ ಹಿಡಿಬಾರ್ದು ಅಂತ ಇಡೋದು? ಆಂಜನೇಯನಿಗೆ ಹುಚ್ಚುರಾಯ ಅಂತ ಕರೀತಾರೆ, ಹುಚ್ಚು ಬಿಡಿಸುವ ರಾಯ. ಹಾಗೆ ಈ ಥರದ್ದೊಂದು ಹೆಸರು. ಇವಾಗ ಮುದುಕಪ್ಪ ಅಂತ ಮಗುವಿಗೆ ಇಟ್ಟಾಗೆ ಇಡ್ತಾರೆ. UK ಕಡೆ ಹೋಗಿ ಮುದುಕಪ್ಪ ಅಂತ ಇಟ್ಟಿರ್ತಾರೆ. ಅವನು ನೋಡಿದ್ರೆ 16 ವರ್ಷದ ಯುವಕ ಆಗಿರ್ತಾನೆ. ಆ ರೀತಿ ಆಗತ್ತೆ. ಹಾಗೆ ಇಲ್ಲಿಯೂ ಕೂಡ ವಿತಥ ಅಂತ ಹೆಸರಿಟ್ರು. ಪೂರ್ವಂತು ವಿತಥೇ ತಸ್ಮಿನ್ ಕೃತೆ ವೈ ಪುತ್ರ ಜನ್ಮನಿ ತತಸ್ತು ವಿತಥೋ ನಾಮ ಭರದ್ವಾಜೋ ನೃಪೋ ಭವತ್. ಆ ಭರದ್ವಾಜ ಋಷಿ ಅಲ್ಲ, ಭರದ್ವಾಜ ಪುಟ್ಟ ಮಗು ಆಗಿದ್ದವನು ರಾಜನಾಗಿ ಬದಲಾದ. ಅವನು ಇವನನ್ನ ತಗೊಂಡ. ಅದನ್ನ ಏನ್ ಮಾಡಿದ್ರು? ಮರುದ್ದೇವತೆಗಳಿಂದ ಗರ್ಭ ತಂದಿದ್ರು ಅಂತಂದ್ರು ಅಷ್ಟೆ. ತಸ್ಮಾದಪಿ ಭರದ್ವಾಜಾತ್
ಬ್ರಾಹ್ಮಣ ಕ್ಷತ್ರಿಯ ಭುವಿ ದ್ವ್ಯಾಮುಷ್ಯಾಯಣ ಕೌಲೀನಾ ಸ್ಮೃತಾಸ್ತೆ ದ್ವಿವಿಧೇನಃ. ಅದರಿಂದಾಗಿ ಭರದ್ವಾಜನಿಗೆ ಒಂದು ಖ್ಯಾತಿ ಬಂತು, ಬ್ರಹ್ಮಕ್ಷತ್ರಿಯ ಅಂತ. ಅವನಿಂದ ಎಷ್ಟೋ ಜನ ಬ್ರಾಹ್ಮಣರು, ಓ ನಮ್ಮ ಬ್ರಾಹ್ಮಣನೇ, ನಮ್ಮ ಕುಲದವನೇ ಕ್ಷತ್ರಿಯನಾಗಿದ್ದಾನೆ, ಹೀಗಾಗಿ ನಾವು ಕ್ಷತ್ರಿಯರಾಗಬೇಕು ಅಂತ ಎಷ್ಟೋ ಜನ ಬ್ರಾಹ್ಮಣರು ಕ್ಷತ್ರಿಯರಾಗಿ ಕನ್ವರ್ಟ್ ಆಗೋದು. ನೀವು ವಿಷ್ಣು ಪುರಾಣದಲ್ಲಿ ಇಲ್ಲಿ ತನಕ ನೋಡ್ತಾ ಇದ್ರಿ, ಅಲ್ಲಿ ಬ್ರಾಹ್ಮಣರು ಬೇರೆ ಅದಕ್ಕೆ ಕ್ಷತ್ರಿಯರೆಲ್ಲ ಬ್ರಾಹ್ಮಣರಾಗಿ ಕನ್ವರ್ಟ್ ಆಗ್ತಾ ಇದ್ದಿದ್ದನ್ನು ನೋಡಿದ್ರಿ. ಇಲ್ಲಿ ಬ್ರಾಹ್ಮಣರು ಕ್ಷತ್ರಿಯರಾಗಿ ಕನ್ವರ್ಟ್ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಅದರಿಂದಾಗಿ ತಟಸ್ಥವಾಗಿ ನಿಂತು ನೋಡಿದ್ರೆ ಈ ಆತಂಕಗಳು ನಮ್ಮನ್ನು ಕಾಡಲ್ಲ. ಓ ಏನೋ ಆಗೋಗ್ತಾ ಇದೆ ಅಂತ ಮತ್ತೆ ಹಳಿಗೆ ಬರ್ತಾರೆ. ಯಾಕೆಂದ್ರೆ ಸತ್ಯ ದೇವರು, ಸತ್ಯವಾದ ತತ್ವ, ಮತ್ತೆ ಹಳಿಗೆ ಬರ್ತಾರೆ, ಬರಲೇಬೇಕು. ಆ ದೃಷ್ಟಿಯಿಂದ ನೋಡಿದ್ರೆ ಆತಂಕ ಬೇಡ ಅನ್ಸುತ್ತೆ. ಆದರೆ ಮಾನುಷ ಭಾವ, ಈ ಹೃದಯ ಅಷ್ಟು ತಟಸ್ಥವಾಗಿ ನೋಡೋದನ್ನು ಇನ್ನೂ ಅಭ್ಯಾಸ ಮಾಡಿಕೊಂಡಿಲ್ಲ. ಆಗ ಆತಂಕ ಆಗುತ್ತೆ. ನಮ್ಮ ಕಾಲದಲ್ಲಿಯೇ ನಮ್ಮ ಕಣ್ಮುಂದೆ ಏನೇನಾಗತ್ತೋ, ಯಾವ ರೀತಿ ನಾವು ಆಕ್ರಮಣಕ್ಕೆ ಒಳಗಾಗ್ತೇವೋ ಅಂತ ಹೇಳಿ ನಮಗನ್ಸುತ್ತೆ. ಆದರೆ ವಾಸ್ತವವಾಗಿ ನೋಡಿದಾಗ ಹಾಗಲ್ಲ. ಆದರೆ ನಾವು ಮನುಷ್ಯರೇ, ಏನು ದೇವತೆಗಳೇ, ನಮಗೂ ಆತಂಕ ಆಗುತ್ತೆ. ಓ ಎಲ್ಲೆಲ್ಲೂ ಏನೇನೋ ಆಗ್ತಾ ಇದೆ, ಯಾರಿಗೂ ಸರಿಯಾದ ತತ್ವಜ್ಞಾನವಿಲ್ಲ, ಯಾರಿಗೂ ಈ ಗ್ರಂಥದ ಸರಿಯಾದ ಸ್ಪರ್ಶ ಆಗಿಲ್ಲ. ಅಯ್ಯೋ ಮುಂದೆ ಹೀಗೆ ಆದರೆ ಏನೇ ಗತಿ, ಯಾವ ರೀತಿ ಡೈವರ್ಟ್ ಆಗ್ತಾ ಇದೆ ಶಾಸ್ತ್ರ ಅಂತ ನೋಡ್ತಾ ಇದ್ದೇವೆ ನಾವು. ಆ ಡೈವರ್ಷನ್ನಿಂದ ನಾವು ಬೆದರ್ತಾ ಇದ್ದೀವಿ. ಆದರೆ ನಮ್ಮ ಹಿಂದಿನವ್ರಿಗೂ ಹಾಗೆ ಆಗಿತ್ತು, ನಮ್ಮ ಜೊತೆಗಿರೋವ್ರಿಗೂ ಹಾಗೆ ಆಗತ್ತೆ. ಅಯ್ಯೋ ಇದು ಶಾಸ್ತ್ರ, ಇವರೆಲ್ಲ ಬೇರೆ ಥರ ಹೋಗ್ತಾ ಇದ್ದಾರೆ ಅಂತ ಅವರು ಅಂದ್ಕೊಂಡಿರ್ತಾರೆ. ನೋಡಿ, ನನಗೆ ಒಬ್ಬರು ಹೊಸಪೇಟೆಯವರಿದ್ದರು. ಅವರಿಗೆ ಯಾವ ಶಾಸ್ತ್ರದ ಗಂಧಗಾಳಿಯೂ ಇಲ್ಲ. ಅವರು ಪಾಪ ಪುರಶ್ಚರಣೆ ಮಾಡೋದೇ ಮಾಧ್ವತ್ವ ಅಂತ ಅಂದ್ಕೊಂಡಿರೋರು, ಮಡಿಯಲ್ಲಿ ಊಟ ಮಾಡೋದೇ ಮಾಧ್ವತ್ವ ಅಂತ. ನಾನು ಅವರಿಗೆ ಒಮ್ಮೆ ಹೇಳಿದ್ದೆ, ಸ್ನಾನ ಮಾಡಿಕೊಂಡು ಬಂದು ಅವರು ಯಾವುದೋ ಸಾವಿನ ಮನೆಗೆ ಹೋಗಿ ಬಂದಿದ್ದರು. ಅವ್ರಿಗೂ ವಯಸ್ಸಾಗಿದೆ, ಶುಗರ್ ಬೇರೆ, ಜನಿವಾರ ಬದಲಾಯಿಸೇ ಊಟ ಮಾಡಬೇಕು ಅಂತ ಅವ್ರಿಗೆ ಪಾಪ. ನಾನು ಅವ್ರಿಗೆ ಹೇಳಿದೆ, ನೋಡಿ, ಜನಿವಾರ ಅನ್ನೋದು ಶುದ್ಧಿಯ ಸಂಕೇತ ಅಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಜನಿವಾರ ಅನ್ನೋದು ಅಧ್ಯಯನದ ಸಂಕೇತ. ಹಜಾಮತಿಗೆ ಹೋದರೆ ಜನಿವಾರ ಚೇಂಜ್ ಮಾಡು, ಸಾವಿನ ಮನೆಗೆ ಹೋದರೆ ಜನಿವಾರ ಚೇಂಜ್ ಮಾಡು, ಏನಿವೆಲ್ಲ ಕರ್ತೃ ಮಾಡಬೇಕು. ಯಾಕೆಂದರೆ ವೇದವನ್ನು ಬೇರೆ ರೀತಿಯಾಗಿ ಚಿಂತನೆ ಮಾಡಿರೋದ್ರಿಂದ. ಆದರೆ ಹೀಗಲ್ಲ ಅಂತ ಹೇಳಿದ. ನನ್ನ ಮೇಲೆ ಅಪನಂಬಿಕೆ ಅವರಿಗೆ. ಆಮೇಲೆ ಅವ್ರು ನನಗೆ ಕೇಳಿಸೋ ಹಾಗೆ ಇನ್ಯಾವಾಗಲೂ ಸಿಕ್ಕಿದಾಗ ಹೇಳ್ತಾ ಇದ್ರು, ಏನು ಮಾಡೋದು, ಎಲ್ಲ ಅವ್ಯವಸ್ಥಿತ ಆಗ್ತಾ ಇದೆ, ಎಲ್ಲರೂ ಆಚಾರ ಬಿಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಆಚಾರರು ಅಂತ ಅನಿಸ್ಕೊಂಡವರೇ ಅಥವಾ ಅಂದ್ಕೊಂಡವರೇ ಆಚಾರವನ್ನು, ಸದಾಚಾರವನ್ನು ಬಿಡ್ತಾ ಇದ್ದಾರೆ. ಏನು ಶಾಸ್ತ್ರವೋ ಏನೋ. ವಸ್ತುತಃ ಶಾಸ್ತ್ರದಲ್ಲಿ ಹಂಗೆ ಹೇಳಲಿಲ್ಲ. ನೀವು ಎಲ್ಲಿಯಾದರೂ ಹೋದರೆ, ಹೆಣದ ಮನೆಗೆ ಹೋದರೆ ಅಲ್ಲಿಂದ ಹೋಗಿ ಬಂದಾಗ ಜನಿವಾರ ಚೇಂಜ್ ಮಾಡಬೇಕಾಗಿಲ್ಲ. ಯಾಕೆಂದರೆ ಅಧ್ಯಯನಕ್ಕೂ ಜನಿವಾರಕ್ಕೂ ಏನು ಸಂಬಂಧ? ಹೆಣ್ಣು ಮಕ್ಕಳು ಅಧ್ಯಯನ ಮಾಡೋದೇ ಆದರೆ ಸೀದಾ ಆ ಮೂರೆಳೆ ಜನಿವಾರವನ್ನು ಅವರೇ ಹಾಕ್ಕೊಳ್ಬೋದು. ಅವ್ರ ಪರವಾಗಿ ನಾವು ಹಾಕ್ಕೊಳ್ತಾ ಇರೋದು. ನಾನು ಹೇಗೆ ವೇದನಿಷ್ಠನೋ ಅದೇ ರೀತಿ ನನ್ನ ಹೆಂಡತಿಯೂ ಕೂಡ ವೇದನಿಷ್ಠಳು ಅಂತ ಹೇಳಲಿಕ್ಕೆ ಹಾಕೊಳ್ತಾ ಇರೋದು. ಅವಳು ಪರವಾಗಿ ಹಾಕ್ಕೊಂಡಿರೋದು. ಅವಳೇನಾದರೂ ಕೇಳಿದ್ರೆ ನಾಳೆ ನನ್ನ ಹೆಂಡತಿ, ಎಲ್ರಿ ವೇದನಿಷ್ಠ ನನಗೇ ಉಂಟು,
ನಾನೇ ಆ ವೇದವನ್ನು ಓದ್ತೇನೆ ಅಂತಂದ್ರೆ ಅವಳಿಗೆ 3 ಎಳೆ ಹಾಕಿ ನಾನು 3 ಎಳೆ ಹಾಕೊಂಡಿರ್ಬೇಕು. ಇದು ವಾಸ್ತವ. ಆದರೆ ಈ ಬೇಸಿಕ್ ಸಂಗತಿಯು ಬಹಳ ಜನರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ವೇದ ಓದಿದ್ರೆ ತಾನೆ ವೇದವನ್ನು ಅರ್ಥ ಸಮೇತ ಅಧ್ಯಯನ ಮಾಡೋದು ಅನ್ನೋ ಒಂದು ಕ್ರಮವೇ ಹೊರಟು ಹೋಗಿದೆ. ಅದರಿಂದಾಗಿ ನನ್ನ ಮಾತು ಅಸಂಗತ ಅಂತ ಅನ್ಸತ್ತೆ ಎಲ್ಲರಿಗೂ. ಮೊನ್ನೆ ಮಹಿಳಾ ದಿನಾಚರಣೆಯ ದಿವಸ ನನ್ನದೊಂದು ವಿಡಿಯೋ ನಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಹಾಕಿದ್ದಾರೆ. ವಿದ್ಯಾಪೀಠದ ಮತ್ತು ಅಂತಹ ಗ್ರೂಪ್ಗಳಲ್ಲಿ ನಂದು ಹಾಕಿದ್ದಾರೆ. ಅದರಲ್ಲಿ ನಾನು ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದೇನೆ. ಹೆಣ್ಣು ಮಕ್ಕಳು ವೇದ ಓದಬಹುದು. ನಾವು ಅವರನ್ನು ವೇದದಿಂದ ತಡಿತಾ ಇರೋದ್ರಿಂದಾಗಿ ಅವ್ರಿಗೆ ಧರ್ಮದ ನೇರ ಸ್ಪರ್ಶ ಆಗ್ತಾ ಇಲ್ಲ. ಗೀತೆ ಓದಬೇಡ ಅಂತೇವೆ, ಮಹಾಭಾರತ ಓದಬೇಡ ಅಂತೇವೆ, ವಿಷ್ಣು ಸಹಸ್ರನಾಮ ಹೇಳಬೇಡ ಅಂತೇವೆ. ಪರಂಪರೆಯ ಹತ್ತಿರದ ಸ್ಪರ್ಶವೇ ಆಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅವರಿಗೆ ಸಿಗ್ತಾ ಇರೋದು ಕ್ರೈಸ್ತರದ್ದು, ಮುಸಲ್ಮಾನರದ್ದು. ಒಂದೋ ನಿರ್ಧರ್ಮಕರಾಗ್ತಾರೆ, ಒಂದೋ ನಾಸ್ತಿಕರಾಗ್ತಾರೆ, ಒಂದೋ ಅವ್ರ ಕಡೆಗೆ ಒಲಿತಾ ಇದ್ದಾರೆ. ಯಾಕೆಂದ್ರೆ ಅವ್ರದ್ದು ಉಪಲಬ್ಧಿ ಇದೆ. ಆದ್ದರಿಂದಾಗಿ ನಾವು ಹೆಣ್ಣು ಮಕ್ಕಳಿಗೆ ಈ ಶಾಸ್ತ್ರವನ್ನು ಹತ್ತಿರಕ್ಕೆ ತರಬೇಕು ಅಂತ ಹೇಳಿ ನಾನು ಹೇಳಿದೆ. ಆಮೇಲೆ ಒಂದು ಬಾಲ ಸೇರಿಸಿದ್ದೆ. ನಮ್ಮ ಜನ ನನ್ನನ್ನು ಖಂಡನೆ ಮಾಡಲಿಕ್ಕೆ ನೋಡ್ತಾರೆ ವಿನಃ ವಾಸ್ತವ ಅರ್ಥ ಮಾಡಿಕೊಳ್ಳೋಲ್ಲ ಅಂತ. ಆ ಸ್ಟೇಟ್ಮೆಂಟಿನಿಂದಾಗಿಯೋ ಏನೋ ಒಬ್ಬರದು ಒಂದೇ ಒಂದು ಕಮೆಂಟು ಬರಲಿಲ್ಲ. ಒಳಗಡೆಯಿಂದ ಬೈಕೊಂಡಿರ್ತಾರೆ, ಅವನು ತಲೆ ಹರಟೆ ಇವನು ಅಂತ. ಒಪ್ಕೊಳ್ತೇನೆ, ತಲೆ ಇರೋದಕ್ಕೆ ಹರಟುತ್ತಾ ಇರೋದು. ತಲೆಯೂ ಇಲ್ಲದೆ ಹರಟುವವರು ಬಹಳ ಜನ ಇದ್ದಾರೆ. ಯಾಕೆ ನಾನು ಹೇಳ್ತಾ ಇರೋದು ಅಂತಂದ್ರೆ, ವಾಸ್ತವವಾಗಿ ಬಹಳ ದೊಡ್ಡ ಕಾಲದ ದೃಷ್ಟಿಯಿಂದ ನೋಡ್ತಾ ಇದ್ರೆ ಈ ತರಹದ ವೈಚಾರಿಕವಾದ ಅಸಂಗತ ಏನೋ ಆಗಿ ಭ್ರಮೆಯಾಗಿ ಏನೋ ಹೋಗ್ತಾ ಇರುತ್ತೆ. ಅಲ್ಲಿ ಮೂಲದಲ್ಲಿ ಹೇಳಿರೋದೇ ಬೇರೆ, ಇವರೆಲ್ಲ ಹೇಳೋದೇ ಬೇರೆ. ಈ ನಾರ್ಮಲ್ ಜಾನಪದ ಆಚರಣೆಗಳನ್ನೆಲ್ಲ ಶಾಸ್ತ್ರದ ರೀತಿಯಲ್ಲಿ ಬಿಂಬಿಸೋರೆಲ್ಲ ಇದ್ದಾರೆ. ನೀವು ನಾಗಪಂಚಮಿಯ ದಿವಸ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದ್ರೆ ಅಕ್ಕ ತಂಗಿಯರನ್ನು ಕರೆದು ತಾಂಡವ ಸೀರೆ ಕೊಡ್ಬೇಕೇನು ಶಾಸ್ತ್ರ? ಅಲ್ಲಿ ಇದನ್ನ ಹೇಳಿರುತ್ತೆ. ಇದು ಏನು ದುರಂತ ಇದು? ಎಲ್ಲಿ ನಾಗಪಂಚಮಿ ಮಾಡಿ ನಾಗರನ್ನ ನೆನಪಿಸಿಕೊಳ್ಳಿ, ಅದಕ್ಕೊಂದು ಜಾನಪದ ಆಚರಣೆ ಉಂಟು, ಇಲ್ಲ ಅನ್ನಲ್ಲ. ಅಕ್ಕ ತಂಗಿಯರನ್ನ ಚೆನ್ನಾಗಿ ನೋಡ್ಕೊಳ್ಬೇಡಿ ಅಂತ ಹೇಳೋದಲ್ಲ, ನೋಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಆದರೆ ಅದೆಲ್ಲ ಹೇಳೋ ಅಗತ್ಯ ಇಲ್ಲ. ಶಾಸ್ತ್ರ ಇಷ್ಟು ಚಿಕ್ಕದ? ನಿಮ್ಮ ಶಾಸ್ತ್ರ ಸರ್ವವ್ಯಾಪಿ ಅಲ್ವಾ, ಸರ್ವಕಾಲಕ್ಕೂ ಸಲ್ಲುವಂಥದ್ದಲ್ವಾ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಇವರು? ಸರಿಯಾಗಿರೋರ ಕೈಯಲ್ಲಿ ತಗಲಾಕೊಂಡಿಲ್ಲ ಇವರು. ಅದರಿಂದಾಗಿ ಏನೇನೋ ಹುಚ್ಚುಚ್ಚು ಮಾತಾಡ್ಕೊಂಡು ತಿರುಗ್ತಾ ಇರ್ತಾರೆ. ಇವರು ಸರಿಯಾಗಿ ಸೀರಿಯಸ್ ಆಗಿ ಯೋಚನೆ ಮಾಡಿಲ್ಲ ಅಂತ ಅನಿಸ್ಬಿಡುತ್ತೆ ಒಮ್ಮೊಮ್ಮೆ. ಅದರಿಂದಾಗಿ ಎಲ್ಲರೂ ಕೂಡ ಏನು ಆತಂಕ ಪಡ್ತಾರೆ ಅಂದ್ರೆ, ಅಯ್ಯೋ ನಮ್ಮ ಸಂಸ್ಕೃತಿ ಹೊರಟೋಗ್ತಾ ಇದೆ. ಏನು ಸಂಸ್ಕೃತಿ ಅಂದ್ರೆ ಸೀರೆ ಉಡೋ ಸಂಸ್ಕೃತಿ, ಕಚ್ಚೆ ಹಾಕೋ ಸಂಸ್ಕೃತಿ, ಕುಂಕುಮ ಇಟ್ಕೊಳ್ಳೋ ಸಂಸ್ಕೃತಿ ಅಂತ ಅನ್ಕೋತಾ ಇದ್ದಾರೆ ವಿನಃ ಸಂಸ್ಕೃತಿ ಒಂದು ಜೀವನ ಶೈಲಿ ಅಷ್ಟೇ. ಆ ಸಂಸ್ಕೃತಿ ಏನನ್ನ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ತತ್ವಶಾಸ್ತ್ರವನ್ನ ಪ್ರೊಟೆಕ್ಟ್ ಮಾಡಬೇಕು. ಆ ತತ್ವಶಾಸ್ತ್ರವನ್ನ ಕೊಟ್ರೆ ಸಂಸ್ಕೃತಿ ತನ್ನಿಂದ ತಾನೇ ಉಳಿಯುತ್ತೆ. ನೀವು ಸಂಸ್ಕೃತಿಯನ್ನ ಹೇರಿದ್ರೆ ತತ್ವಶಾಸ್ತ್ರ ಉಳಿಯೋದು ಕಷ್ಟ. ಈ ಕಾಮನ್ ಸೆನ್ಸ್ ನಮ್ಮ ಪಂಡಿತರಿಗೆ, ಸ್ವಾಮಿಗಳಿಗೆ ಇಲ್ಲ. ಅದರಿಂದಾಗಿ ಏನಾಗ್ತಾ ಇದೆ, ನಮ್ಮ ಸಂಸ್ಕೃತಿ ಅಂದ್ರೆ ಇದೆ ಕಚ್ಚೆ ಹಾಕಿಕೊಳ್ಳೋದು, ಇದ್ದಲು ಒಲೆಯಲ್ಲಿ ತಿನ್ನೋದು, ಇದು ಅಂತ ನಾವು ಮಕ್ಕಳ ಮೇಲೆ ಇದನ್ನು ಹೇರ್ಲಿಕ್ಕೆ ಹೋಗ್ತೇವೆ. ಮಕ್ಕಳು ಆಯ್ತು ಅಂತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಅವರ ಮನೆಯಲ್ಲಿ ಗಾಢವಾಗಿ ಮಡಿ ಮಾಡ್ತಾ ಇರುವವರೇ ಮಕ್ಕಳನ್ನ ಬಿಟ್ಬಿಡ್ತಾರೆ. ಅಯ್ಯೋ ನಮ್ಮ ಕಾಲಕ್ಕಾಯ್ತು, ನಮ್ಮ ಮಕ್ಕಳಿಗೆ ನಾವು ಇದನ್ನು ಕೊಡ್ಲಿಕ್ಕೆ ಆತ ಅಂತ. ಸರಿ, ಇದನ್ನು ಕೊಡಲ್ಲ, ಅದನ್ನು ಕೊಡಲ್ಲ. ಯಾಕೆಂದ್ರೆ ತತ್ವಶಾಸ್ತ್ರದ ಬಗ್ಗೆ ಹೇಳಲಿಕ್ಕಿಲ್ಲೇ ಇಲ್ಲ. ನೀವು ಮಧ್ವಾಚಾರ ಬಗ್ಗೆ ಹೇಳಿ ಅಂತಂದ್ರೆ ನೀವು ಎಷ್ಟು ಜನ ಹೇಳ್ತಾರೆ? ಆಚಾರ್ಯರು ಅಂತ ಎದೆ ತಟ್ಟೆ ಅವರ ಇದನ್ನ ಹೇಳಲಿಕ್ಕೆ ಎಲ್ಲಿದೆ? ನಮಗೆ ಪಂಚಭೇದ ತಾರತಮ್ಯ ಅದು ಇದ್ರಲ್ಲಿ ಬರೆದಿರೋದು ಗೊತ್ತೇ ವಿನಃ ಮತ್ತಿನ್ನೇನು ಆಚಾರ್ಯರ ಬಗ್ಗೆ ಗೊತ್ತಿಲ್ಲ. ಆ ಸ್ಪರ್ಶವನ್ನೇ ಕೊಟ್ಟಿಲ್ಲ ನಾವು. ಇದು ಸಮಸ್ಯೆ.
ಅದರಿಂದಾಗಿ ನೀವು ಕಾಲದ ದೊಡ್ಡ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಅಯ್ಯೋ ಇದು ನಡೀತಾ ಇರುತ್ತೆ ಬಿಡ್ರಪ್ಪ, ಅದಕ್ಕೆ ನಾವು ತಲೆ ಹಾಕಲಿಕ್ಕಾಗಲ್ಲ ಅಂತ ಅನ್ಸುತ್ತೆ. ಆದರೆ ಕೆಲವೊಮ್ಮೆ ಆತಂಕ ಆಗತ್ತೆ, ಸ್ವಲ್ಪ ಆತಂಕ ಆಗತ್ತೆ, ಇದು ಎಂಥದಿದು ಅಂತ. ಆದರೆ ಎಲ್ಲರೂ ಬೇರೆನೇ ದಿಕ್ಕಿಗೆ ಹೊರಟಿದ್ದಾರೆ. ಆಚಾರ್ಯರು ಅಂತಂದುಕೊಂಡು ಆಚಾರ್ಯರ ವಿರುದ್ಧವಾದ ದಿಕ್ಕಿಗೆ ಹೊರಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಾವು ನೋಡೋದು ಬಿಟ್ಟು ಇನ್ನೇನು ಮಾಡಲಿಕ್ಕಾಗಲ್ಲ. ಯಾಕೆ ಹೇಳಿದ್ದು ಅಂತಂದರೆ ಎಷ್ಟೋ ಜನ ಈ ರೀತಿ ಬದಲಾಗ್ತಾ ಇರ್ತಾರೆ, ಅವರ ಜೀವನದ ದಾರಿಯನ್ನು ಬದಲಾಯಿಸಿಕೊಳ್ತಾರೆ, ಮತ್ತೆ ವಾಪಸ್ ಅದಕ್ಕೆ ಬರ್ತಾರೆ. ಈ ಮೋಹ ಬೀಸುವವನು ಯಾರು? ಅವನು. ಆದ್ದರಿಂದ ಭರದ್ವಾಜೋ ದಿವಂ ಯಾತೋ ಶಭಿಷಿಚ್ಚ ಸುತಂ ರುಚಿ. ಈ ಭರತ ಏನು ಮಾಡಿದ, ವಿತಥನಿಗೆ ಯಾವಾಗ ದತ್ತಪುತ್ರನಾಗಿ ಸ್ವೀಕರಿಸಿದ, ಆವಾಗ ಎರಡೂ ಕಡೆ ಬ್ರಾಹ್ಮಣರು ಕ್ಷತ್ರಿಯರಾಗಿ ಬಂದರು. ನಾವಿನ್ನು ಕ್ಷತ್ರಿಯರಾಗಿ ಬಾಳ್ತೇವೆ ಅಂತ. ಆಮೇಲೆ ಭರತ ಒಂದು ದಿವಸ ದಿವಂಗತನಾದ. ಭರದ್ವಾಜೋ ದಿವಂ ಯಾಚೋ ಶಭಿಷಿಚ್ಚ ಸುತಂ ಋಷಿ. ಅದೇ ರೀತಿ ವಿತತನು ಕೂಡ ಒಂದು ಮಗುವನ್ನ ಪಡೆದು ಆ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಹೊರಟ. ಆ ಮಗು ಹೆಸರು ಭೂಮನ್ಯು ಅಂತ. ಭೂಮನ್ಯುಗೆ 4 ಜನ ಮಕ್ಕಳು: ಬೃಹತ್ಛತ್ರ, ಮಹಾವೀರ್ಯ, ನರ, ಗರ್ಗ ಅಂತ. ಆ ನರನ ಮಗ ಸಂಕೃತಿ. ಸಂಕೃತಿಗೆ 2 ಮಕ್ಕಳು, ಗುರುಧೀಹಿ ಮತ್ತೆ ರಂತಿದೇವ ಅಂತ. ರಂತಿದೇವ ಎಲ್ಲಿಂದ ಬಂದದ್ದು? ಭರತನ ಪುಳ್ಳಿ ಅಥವಾ ಮರಿಮಗ. ಗರ್ಗಸ್ಯ ಚೈವ ದಾಯಾದಃ ಶಿಬಿರ್ವಿದ್ವಾನ್ ಅಜಾಯತ. ಆಮೇಲೆ ನರ ಅಂತ ನೋಡಿದೆವು. ಗರ್ಗ ಅಂತ ಇದ್ನಲ್ಲ, ಆ ಗರ್ಗನ ಮಗ ಶಿಬಿ. ಆಮೇಲೆ ಈ ಶೈಬ್ಯರು ಅವರೆಲ್ಲ ಬ್ರಾಹ್ಮಣರಾಗಿ ಕನ್ವರ್ಟ್ ಆಗೋದ್ರು. ಮತ್ತೆ ಕ್ಷತ್ರಿಯರಲ್ಲಿ ಕ್ಷತ್ರಿಯರಾಗಿದ್ದ ಶಿಬಿಯ ಮಕ್ಕಳೆಲ್ಲ ಶಿಬಿಯಿಂದ ಹಿಡಿದುಕೊಂಡು ಗರ್ಗರಾಗಿ ಕ್ಷತ್ರೋಪೇತ ದ್ವಿಜಾತಯ ಅಂದ್ರು. ಆಮೇಲೆ ಅವರಲ್ಲಿ ಇನ್ನೊಬ್ಬ ಮಗ ಇದ್ದ, ಆಹಾರ್ಯ ಅಂತ. ಆಹಾರ್ಯ ತನಯಶ್ಚೈವ, ಅವನು ಉರುಕ್ಷವ ಅಂತ. ಅವನಿಗೆ ಒಬ್ಬಳು ಹೆಂಡತಿ ಇದ್ಲು, ವಿಶಾಲ ಅಂತ. ಆ ವಿಶಾಲ 3 ಜನ ಮಕ್ಕಳನ್ನು ಪಡೆದ್ಲು: ತೃಷಣ, ಪುಷ್ಕರಿ, ಕವಿ ಅಂತ. ಉರುಕ್ಷವ ಸ್ಮೃತಾ ಹೇತೆ ಸರ್ವೇ ಬ್ರಾಹ್ಮಣತಾಂ ಗತಾ. ಇವರೆಲ್ಲ ಉರುಕ್ಷವರ ಮಕ್ಕಳೆಲ್ಲ ಮತ್ತೆ ಬ್ರಾಹ್ಮಣರಾಗೋದ್ರು. ಕಾವ್ಯಾನಾಂತು ವರಾಹ್ಯೇತೆ ತ್ರಯ ಪ್ರೋಕ್ತ ಮಹರ್ಚಯ. ಗರ್ಗಾ ಸಂಕೃತಯ ಕಾವ್ಯಾ ಕ್ಷತ್ರೋಪೇತ ದ್ವಿಜಾತಯ. ಗರ್ಗರು, ಸಂಕೃತಿಗಳು, ಕಾವ್ಯರು ಇವರೆಲ್ಲರೂ ಕೂಡ ಕ್ಷತ್ರಿಯರಾಗಿ ಹುಟ್ಟಿ ಬ್ರಾಹ್ಮಣರಾಗಿ ಕನ್ವರ್ಟ್ ಆದವರು. ಈ ಬೃಹತ್ ಕ್ಷತ್ರ ಅಂತ ಒಬ್ಬ ಇದ್ನಲ್ಲ, ಅವನ ಮಕ್ಕಳು ಸಂಭೃತಾಂಗಿರಸರು ಅಂತ. ಅವರು ಕೂಡ ಹಾಗೆ ಆದರು. ಆ ಬೃಹತ್ ಕ್ಷತ್ರನಿಗೆ ಇನ್ನೊಬ್ಬ ಮಗ ಇದ್ದ, ಅವನ ಹೆಸರು ಹಸ್ತಿ ಅಂತ. ಆ ಹಸ್ತಿ ನಿರ್ಮಿಸಿದ ಪಟ್ಟಣ ಹಸ್ತಿನಪುರ. ನೋಡಿ, ಐರಾವತಕ್ಕೂ ಅಡಿಜಾರತ್ತೆ ಅಂತ ಒಂದು ಮಾತಿದೆ. ಮಂಗಳೂರಿನ ಗುರುರಾಜ ಆಚಾರ್ಯ ಅನ್ನುವವರ ಪ್ರಶ್ನೆ: ಜಾತಾಶೌಚ ಮೃತಾಶೌಚಕ್ಕೆ ಯಜ್ಞೋಪವೀತ ಚೇಂಜ್ ಮಾಡಬೇಕಂತ. ಕರ್ತೃ ಆಗಿದ್ರೆ ಮಾಡಬೇಕು. ಯಾಕೆ ಅಂದರೆ ಮೃತಾಶೌಚದಲ್ಲಿ ನಾವು ವೇದವನ್ನು, ದೇವರನ್ನು ಪ್ರತಿಪಾದನೆ ಮಾಡುವ ವೇದವನ್ನು
ಪಿತೃಮೇಧಕ್ಕಾಗಿ ಬಳಸ್ತೇವೆ. ಆಮೇಲೆ ಅದೇ ರೀತಿ ಜಾತಾಶೌಚದಲ್ಲಿ ಮಗು ಹುಟ್ಟಿದಾಗ ಬಹಳ ಆತರಕ್ಕೆ ಸಂಬಂಧಪಟ್ಟದ್ದು. ಮತ್ತು ಹೊಸದಾಗಿ ಅಧ್ಯಯನ ಮಾಡುತ್ತೇವೆ ಅನ್ನೋದಕ್ಕಾಗಿ ಆ ಯಜ್ಞೋಪವೀತ ಬದಲಾವಣೆ. ಇವತ್ತು ಯಜ್ಞೋಪವೀತ ಅನ್ನೋದು ಅಧ್ಯಯನದ ಸೂಚನೆ ಅಂತ ಅನ್ನೋದನ್ನು ಎಷ್ಟು ಒತ್ತಿ ಹೇಳಬೇಕಿದೆ ಅಂದರೆ ಅಷ್ಟು ಒತ್ತಿ ಹೇಳಬೇಕಿದೆ. ಇರಲಿ, ಇಲ್ಲಿಗೆ ಬರೋಣ. ಈ ಹಸ್ತಿ ಏನು ಮಾಡಿದ, ಕಾಳಿದಾಸ ಏನು ಮಾಡಿದ್ದಾನೆ, ದುಷ್ಯಂತನು ಅಭಿಜ್ಞಾನ ಶಾಕುಂತಲಿದ್ದಾರೆ ಹಸ್ತಿನಪುರಕ್ಕೆ ಹೋದ ಅಂತ ಬರೆದು ಬಿಟ್ಟಿದ್ದಾನೆ. ಅದು ಹೆಂಗೆ ಅಂದರೆ ಮಧ್ವಾಚಾರ್ಯ ಬೆಂಗಳೂರಿಗೆ ಬಂದ ಹಾಗೆ. ಬೆಂಗಳೂರೇ ಇರಲಿಲ್ಲ ಆವಾಗ, ಮಧ್ವರ ಕಾಲದಲ್ಲೇ ಬೆಂಗಳೂರಿತ್ತು. ಇದಕ್ಕೂ ಒಂದು ತಮಾಷೆಯ ಘಟನೆಯನ್ನು ನಿಮಗೆ ಹೇಳಬೇಕು. ನಾರಾಯಣ ಪಂಡಿತಾಚಾರ್ಯರನ್ನ ಕೇವಲ ಮಾಧ್ವೇತರರು ಬೈಯೋದಲ್ಲ, ಮಾಧ್ವರು ಬೈತಾರೆ. ನಿಮಗೆ ಗೊತ್ತಾ? ಮಾಧ್ವರು ಬೈತಾರೆ. ನಾರಾಯಣ ಪಂಡಿತಾಚಾರ್ಯರಷ್ಟು ತ್ರಿವಿಕ್ರಮ ಪಂಡಿತಾಚಾರ್ಯರ ಜಾಬ್ ಏನಿದೆ ಅದು ಥ್ಯಾಂಕ್ಲೆಸ್ ಜಾಬ್ ಅಂತ. ನಾವು ಕ್ರಿಕೆಟಿನಲ್ಲಿ ವಿಕೆಟ್ ಕೀಪರ್ನಿಗೆ ಥ್ಯಾಂಕ್ಲೆಸ್ ಜಾಬ್ ಅಂತಾರೆ. ಯಾಕೆ ಅಂದರೆ ಅವನು 1000 ಕ್ಯಾಚ್ ಹಿಡಿದ್ರೇನು 500 ಕ್ಯಾಚ್ ಹಿಡಿದ್ರೇನು ಯಾರೂ ಸೆಲೆಬ್ರೇಟ್ ಮಾಡಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ 500 ಕ್ಯಾಚ್ ಹಿಡಿದಿದ್ದಾನೆ ಅಂತ ಬರುತ್ತಷ್ಟೇ ಅಂತ ಅಲ್ವೇ? ಥ್ಯಾಂಕ್ಲೆಸ್ ಜಾಬ್. ಆ ರೀತಿ ನಾರಾಯಣ ಪಂಡಿತಾಚಾರ್ಯರದ್ದು ಮತ್ತೆ ತ್ರಿವಿಕ್ರಮರದ್ದು ಅವ್ರಿಗೇನಾಗಬೇಕಾಗಿಲ್ಲ. ಅವರು ಆಚಾರ್ಯರ ಅನುಗ್ರಹವನ್ನು ಪಡೆದಾಯಿತು. ಹೇಳಿದ್ದು ಅವರನ್ನು ಯಾವ ಹರಿದಾಸರು ಕೂಡ ಸ್ತೋತ್ರ ಮಾಡಲಿಲ್ಲ. ನಾವು ಮಧ್ವವಿಜಯ ಅನಿವಾರ್ಯ, ಹಣೆ ಬರಹ, ಆಮೇಲೆ ವಾಯುಸ್ತುತಿ ಎರಡು ಬಿಟ್ಟರೆ ಬೇರೆಯದ್ದನ್ನು ನೋಡೋದೇ ಇಲ್ಲ. ಅಲ್ಲದೆ ಅವರು ನಿರೂಪಿಸಿದ ಇತಿಹಾಸವನ್ನು ಕೊಟ್ಟರೆ ಇಲ್ಲ ಅವರು ಪೂರ್ತಿಯಾಗಿ ಮಾಡಿಲ್ಲ ಅಂತ ಗುಣುಕ್ತಾರೆ. ನೋಡಿ, ನರಹರಿ ತೀರ್ಥರ ಬಗ್ಗೆ ನೀವು ಈ ತರಹ ಕತೆ ಹೇಳ್ತೀರಾ, ಗಜಪತಿಯ ಕೋಶದಿಂದ ತಂದ್ರು ಅಂತ. ಮಧ್ವ ವಿಜಯದಲ್ಲಿ ಇಲ್ಲ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಅವ್ರಿಗೆ ಪಕ್ಷಪಾತ, ಉಡುಪಿಯವ್ರಿಗೆ ಮಾತ್ರ ಬರೆದ್ರು ಅಂತಾರೆ. ಇದು ನಡೆದಿದೆ. ಇದು ಯಾರು ಇವುಗಳೆಲ್ಲ ಇದಾವಲ್ಲ ಸುಧಾ ಪಂಡಿತರು, ಅವುಗಳೇ ಮಾತಾಡೋದು. ಅವುಗಳೇ ಅಂತ ಯಾಕೆ ಹೇಳ್ತಾ ಇದ್ದೀನಿ, ನನ್ನ ಆಕ್ರೋಶ ಅರ್ಥ ಮಾಡ್ಕೊಳ್ಳಿ. ಇಂಥದ್ದೇ ಮಾತುಗಳು. ಅವುಗಳು ಏನು ಹೇಳ್ತವೆ? ನಾರಾಯಣ ಪಂಡಿತಾಚಾರ್ಯರಿಗೆ ಉಡುಪಿಯವರ ಮೇಲೆ ಪಕ್ಷಪಾತ. ಅದಕ್ಕೆ ನೋಡಿ ಬಿಜಾಪುರ ಗುಲ್ಬರ್ಗ ಈಚೆ ಬಂದದ್ದು ಬರದೇ ಇಲ್ಲ ಅವರು. ಅಯ್ಯೋ ರಾಮ, ಅವಾಗ ಅವರು ಆಚಾರ್ಯರಾದ ಮೇಲೆ ವಿಜಯನಗರ ಡೈನಾಸ್ಟಿ ಶುರು ಆಗಿದ್ದು. ಆಚಾರ್ಯರು ಹೋದ ಮೇಲೆ ಮೈಸೂರು ರಾಜವಂಶ ಶುರು ಆಗಿದ್ದು ಆಚಾರ್ಯರು ಹೋದ ಮೇಲೆ, ಈ ಜಗತ್ತಿನಿಂದ ಕಣ್ಮರೆ ಆದಮೇಲೆ ಶುರು ಆಗಿದ್ದು. ವಿಜಯನಗರನೇ ಇರಲಿಲ್ಲ ಅಂತಂದರೆ ಇನ್ನೊಂದು ರೀತಿ ಹಳೇಪೇಟೆನೇ ಇರಲಿಲ್ಲ. ಹೊಸಪೇಟೆ ಇಲ್ಲಿಂದ ಬರುತ್ತೆ. ಹಳೇಪೇಟೆನೇ ಮುಗಿಯದೆ ಹೊಸಪೇಟೆ ಇಲ್ಲಿಂದ ಬರುತ್ತೆ. ಅದರಿಂದಾಗಿ ಅದು ಯಾವುದೂ ಇರಲಿಲ್ಲ ಆವಾಗ. ಅಲ್ಲಿಗೆ ಯಾಕೆ ಹೋಗ್ಬೇಕು ಅವರು? ಎಲ್ಲಿಗೆ ಹೋಗ್ತಾರೆ? ಹೋಗಿದ್ದೆಲ್ಲಿ ಬರುತ್ತೆ? ಅಂದರೆ ಇಷ್ಟು ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇರೋ ರೀತಿ ಇವ್ರು ಬಿಹೇವ್ ಮಾಡ್ತಾರೆ. ಅದಕ್ಕೆ ಈ ಗ್ರಂಥ ಓದೋದಕ್ಕಿಂತ ಓದದೇ ಇರೋದೇ ಉತ್ತಮ ಅಂತ ಅನ್ನಿಸ್ಬಿಡುತ್ತೆ. ಯಾಕೆ ಹೇಳಿದ್ದು ನಾನು ಅಂದರೆ, ಮಧ್ವರು ಬೆಂಗಳೂರಿಗೆ ಬಂದರು ಅಂತ ಬರೆದ್ರೆ ಎಷ್ಟು ಹಾಸ್ಯಾಸ್ಪದವೋ ಅಷ್ಟೇ ಹಾಸ್ಯಾಸ್ಪದ ದುಷ್ಯಂತ ಹಸ್ತಿನಪುರಕ್ಕೆ ಬಂದ ಅಂತ ಅನ್ನೋದು. ಹಾಗಾದ್ರೆ ಅವರು ಇದ್ದದ್ದು ಯಾವುದು? ಪ್ರತಿಷ್ಠಾನಪುರ. ಆದರೆ ಕಾಳಿದಾಸನಂತಹ ಒಬ್ಬ ಪ್ರಚಂಡ ಮೇಧಾವಿಗೂ ಕೂಡ ಈ ಅಕ್ಯುರಸಿ ಇಲ್ಲ. ಅವನಿಷ್ಟು ಅಕ್ಯುರೇಟ್ ಆಗಿ ಬರೋದಿಲ್ಲ. ಒಬ್ಬ ಹೋದ ಅಷ್ಟೆ. ಯಾಕೆಂದ್ರೆ ಅವನಿಗೆ ಬೇರೆ ಕಾವ್ಯನೇ ಮುಖ್ಯ. ಅಜಮೀಢೋ ದ್ವಿಮೀಢಶ್ಚ. ಹಸ್ತಿಗೆ 3 ಜನ ಮಕ್ಕಳು, ಅಜಮೀಢ, ದ್ವಿಮೀಢ, ಪುರುಮೀಢ ಅಂತ. ಅದಕ್ಕೆ ನಿಮಗೆ ಹಸ್ತಿನ ಇವನನ್ನ ಆಜಮೀಢ ಅಂತ ಕರೀತಾರೆ, ಯುಧಿಷ್ಠಿರನನ್ನ. ಅಜಮೀಢಸ್ಯ ಪತ್ನ್ಯಸ್ತು ತಿಸ್ರ ಕುರುಕುಲೋದ್ವಹ.
ಅಜಮೀಢನಿಗೆ 3 ಜನ ಹೆಂಡತಿಯರು, ನಲಿನಿ, ಧೂಮಿನಿ, ಕೇಶಿನಿ ಅಂತ. ಅದರಲ್ಲಿ ಧಾರ್ಮಿಕರಾದ ಅನೇಕ ಜನ ಮಕ್ಕಳನ್ನು ಪಡೆದ. ತಪಸ್ವಂತೆ ಮಹಾತೇಜ. ಅಜಮೀಢ ಒಳ್ಳೆ ತಪಸ್ಸು ಮಾಡಿದ್ದು. ಆ ಅಜಮೀಢನ ಹೆಸರಿನಲ್ಲಿ ಒಂದು ನಗರ ಇದೆ, ಅದೇ ಅಜ್ಮೇರ್ ಅಂತ ಇವರು ಹೇಳ್ತಾರೆ. ಗೊತ್ತಿಲ್ಲ ಸ್ಪಷ್ಟವಾಗಿ, ಇವರೆಲ್ಲ ಹೇಳೋದು ಹಾಗೆ. ಸತಾಸು ಜನಯಾಮಾತ. ಅವನು ಮಕ್ಕಳನ್ನು ಪಡೆದ. ಅಜಮೀಢನ ವಂಶದಲ್ಲಿ ಅದು ಅವನಿಗೆ ಭರದ್ವಾಜರ ಅನುಗ್ರಹ ಆಯಿತು. ಅಲ್ಲಿ ಹುಟ್ಟಿದವ ಕಣ್ವ. ಕಣ್ವನ ಮಗ ಮೇಧಾತಿಥಿ. ಅವರೆಲ್ಲ ಬ್ರಾಹ್ಮಣರಾಗೋದು. ಹೀಗಾಗಿ ಮೇಧಾತಿಥಿ ಕಾಣ್ವ ರುಚಿಹಿ ಅಂತ ಋಗ್ವೇದದಲ್ಲಿ ಬರುತ್ತೆ. ಅವನು ಶತರ್ಚಿಗಳಲ್ಲೊಬ್ಬ. ಮೇಧಾತಿಥಿ ಸುತಸ್ತಸ್ಯ ತಸ್ಮಾತ್ ಕಾಣ್ವಾಯನಾದ್ವಿಜಾ. ಆ ಕಣ್ವ ಗೋತ್ರ ದೊಡ್ಡದಾಗಿ ಬೆಳೀತು. ಇನ್ನು ಅಜಮೀಢನಿಗೆ ಭೂಮಿನಿಯಲ್ಲಿ ಬೃಹದನು ಅಂತ ಹುಟ್ಟಿದ. ಬೃಹದನುವಿನ ಮಗ ಬೃಹಂತ. ಬೃಹಂತನ ಮಗ ಬೃಹನ್ಮನ. ಬೃಹನ್ಮನನ ಮಗ ಬೃಹದ್ಧನು. ಬೃಹದ್ಧನನ ಮಗ ಬೃಹದಿಷು. ಅವನ ಮಗ ಜಯದ್ರಥ. ಜಯದ್ರಥನ ಮಗ ಅಶ್ವಜಿತ್. ಅವನ ಮಗ ಸೇನಜಿತ್. ಸೇನಜಿತನಿಗೆ 4 ಜನ ಮಕ್ಕಳು, ರುಚಿರಾಶ್ವ, ಕಾವ್ಯ, ದೃಢರಥ, ವತ್ಸ ಅಂತ. ಅವರ ವಂಶದಲ್ಲಿ, ಆ ವತ್ಸನ ವಂಶದಲ್ಲಿ ಬಂದವರೆಲ್ಲ ವಾತ್ಸರು, ವತ್ಸರಾಜರು ಅಂತ ಅವರನ್ನು ಕರೀತಾರೆ. ಪೃಥುಸೇನನಿಗೆ ಪೌರ ಅಂತ. ಪೌರನ ಮಗ ನೀಪ. ನೀಪನಿಗೆ 101 ಜನ ಮಕ್ಕಳು. ಅವರೆಲ್ಲರೂ ನೀಪರು ಅಂತಲೇ ಹೆಸರಾಗಿ ಹೋಯಿತು. ಅದಾದ ಮೇಲೆ ಸಮರ ಅಂತ ಒಬ್ಬ ಹುಟ್ಟಿದ್ದ. ಸದಾ ಇಷ್ಟ ಸಮರಹ ಭವತ್. ಸಮರ ಅಂತ ಯಾಕೆ ಹೆಸರು ಅಂದರೆ ಯುದ್ಧ ಅಂದರೆ ಅವನಿಗೆ ಪ್ರಾಣ. ಅದಕ್ಕೆ ಅವನ ಹೆಸರೇ ಸಮರ ಅಂತ. ಯುದ್ಧಪ್ರಿಯ, ಆದ್ದರಿಂದಾಗಿ ಮಿಸ್ಟರ್ ವಾರ್ ಅವನ ಹೆಸರು. ಸಮರ. ಆ ಸಮರನಿಗೆ 3 ಜನ ಮಕ್ಕಳು, ಪಾರ, ಸಂಪಾರ, ಸದಶ್ವ ಅಂತ. ಪಾರನ ಮಗ ಪೃಥು. ಪೃಥುವಿನ ಮಗ ಸುಕೃತ. ಸುಕೃತನ ಮಗ ವಿಭ್ರಾಜ. ವಿಭ್ರಾಜನ ಮಗ ಅಣುಹ. ಅವನು ಶುಕಾಚಾರ್ಯರ ಮಗಳು ಕೃತ್ವಿ ಅನ್ನುವವಳನ್ನು ಮದುವೆಯಾದ. ಈ ಅಣುಹ ಇದ್ದಾನಲ್ಲ, ಅಣುಹನ ಮಗ ಬ್ರಹ್ಮದತ್ತ. ಬ್ರಹ್ಮದತ್ತನಿಗೆ ಯುಗದತ್ತ ಅಂತ. ಯುಗದತ್ತನ ಮಗ ವಿಶ್ವಕ್ಸೇನ. ವಿಶ್ವಕ್ಸೇನನ ಮಗ ವಿಭ್ರಾಜ. ವಿಭ್ರಾಜನ ಮಗ ಉದಕ್ಸೇನ. ಉದಕ್ಸೇನನ ಮಗ ಭಲ್ಲಾಟ. ಭಲ್ಲಾಟನ ಮಗ ಜನಮೇಜಯ. ಈ ಜನಮೇಜಯನಿಗಾಗಿ ಉಗ್ರಾಯುಧ ಅನ್ನುವವ 100 ಜನ ನೀಪರನ್ನು ನಾಶ ಮಾಡಿದ. ಋಷಯವೂಚು ಉಗ್ರಾಯುಧ ಕಸ್ಯ ಸುತಃ ಕಸ್ಯ ವಂಶೇತ ಕಥ್ಯತೆ ಕಿಮರ್ಥಂ ತೇನ ತೇ ನೀಪಾಃ ಸರ್ವೇ ಚೈವ ಪ್ರಣಾಚಿತಾಃ. ಉಗ್ರಾಯುಧ ಯಾರು? ನೀಪರನ್ನ ಯಾಕೆ ಕೊಂದ? ಆಯ್ತಾ? ಜನಮೇಜಯ ಯಾರು? ಇದನ್ನೆಲ್ಲ ಹೇಳಿ ಈ ಕಥೆಯನ್ನು ವಿಸ್ತಾರವಾಗಿ ಹೇಳಿ. ಯಾಕೆಂದರೆ ಹಿಂದಿನ ಕಥೆಗಳಲ್ಲಿ ಬಂದ ಅನೇಕ ಜನರು ಗೊತ್ತಾಗಿದೆ ಬೇರೆ ಬೇರೆ ಪುರಾಣಗಳಲ್ಲಿ. ಉಗ್ರಾಯುಧ ಸೂರ್ಯವಂಶ ತಪಸ್ತೇಪೇ ವರಾಶ್ರಮೇ. ಉಗ್ರಾಯುಧ ವಾಸ್ತವಿಕವಾಗಿ ಸೂರ್ಯವಂಶದ ದೊರೆ. ಅವನೇನು ಮಾಡಿದ? ತಪಸ್ಸು ಮಾಡ್ತಾ ಇದ್ದ. ಸ್ಥಾಣುಭೂತ 8,000 8,000 ವರ್ಷಗಳ ಕಾಲ ಮೋಟು ಮರದಂತೆ ನಿಂತು ತಪಸ್ಸು ಮಾಡ್ತಾ ಇದ್ದ. ತಸ್ಯ ರಾಜ್ಯಂ ಪ್ರತಿಶ್ರುತ್ಯ ನೀಪಾನ್ ಆಜಘ್ನಿವಾನ್ ಪ್ರಭು. ಜನಮೇಜಯ ಬಂದು ಅವನಿಗೆ ಮೊರೆ ಹೊಕ್ಕ. ಕ್ಷತ್ರಿಯರ ರಕ್ತ ಮೊರೆ ಹೊಕ್ಕವರನ್ನು ಕಾಪಾಡಬೇಕು ಅಂತ ಹೇಳಿ ಅವರಿಗೆ ಟ್ರೈಂಡ್ ಆಗಿರುತ್ತೆ. ಆದ್ದರಿಂದ ಆ
ಜನಮೇಜಯ ಕೇಳಿದ್ದಕ್ಕೆ ಆಯ್ತಪ್ಪ, ನಿನ್ನ ಶತ್ರುಗಳನ್ನು ನಾಶ ಮಾಡಿ ನಿನಗೆ ರಾಜ್ಯವನ್ನು ಕೊಡ್ತೇನೆ ಅಂತ. ಆಗ ಇವರೆಲ್ಲ ಬಂದರು, ನೀಪರು. ಅವರೆಲ್ಲ ಇವನ ಶಾಪದಿಂದ ಸತ್ರು. ಯದಿಮೇಸ್ತಿ ತಪ್ತಂ ಸರ್ವಾನ್ ನಯತು ವೋ ಯಮಃ ತತಸ್ತಾನ್ ಕೃಷ್ಯಮಾಣಾನ್ಸ್ತು ಯಮೇನ ಪುರತಸ್ಸತು ಕೃಪಯಾ ಪರಯಾವಿಷ್ಟೋ ಜನಮೇ ಜಯಮೂಚಿವಾನ್ ಗತಾನೇತಾನಿಮಾನ್ ವೀರಾನ್ ತ್ವಮ್ಮೇ ರಕ್ಷಿತುಮರ್ಹಸಿ. ಆಗ ಅವ್ರನ್ನ ಒಯ್ತಾ ಇರುವಾಗ ಅವರು ಹೇಗೆ ಸಾಯ್ತಾ ಇದ್ದಾರೆ ಅವ್ರನ್ನ ನೋಡಿ ಮತ್ತೆ ಕರುಣೆ ಬಂದ್ಬಿಡ್ತು. ಯಾಕೆಂದ್ರೆ ಬ್ರಾಹ್ಮಣ ಸಂಸ್ಕಾರ ಜಾಸ್ತಿ ಆಗೋಯ್ತು. ಅಯ್ಯೋ ಪಾಪ, ಅವರು ಸಾಯ್ತಾ ಇದ್ದಾರೆ. ಯಮನಿಗೆ ಹೇಳಿದ್ರಂತೆ, ಯಮ ಇವ್ರನ್ನ ಬಿಡು, ಕಿಂಕರರ ಹತ್ರ ಮಾತಾಡ್ಕೊಂಡ್ರು ಯಮದೇವರು. ಕಿಂಕರರೊಡನೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಅಲ್ಲಿ ಮತ್ತೆ ಗೆದ್ದು ಜನಮೇಜಯ ಕಿಂಕರರೊಡನೆ ಯುದ್ಧ ಮಾಡಿ ಗೆದ್ದು ಇವ್ರನ್ನೆಲ್ಲ ಬಿಡಿಸ್ಕೊಂಡು ಮತ್ತೆ ಬಂದ. ಏನು ವಿಚಿತ್ರವಾದ ಕಥೆ. ಸಿಟ್ಟಿನಲ್ಲಿ ಕೊಯ್ದ ಮೂಗು ಮತ್ತೆ ಮರಳಿ ಬರಲ್ಲ ಅಂದ್ರೆ ಇಲ್ಲಿ ಬಂದಿದೆ. ಯಮಸ್ತುಷ್ಟಸ್ತತಸ್ತಸ್ಮೈ ಮುಕ್ತಿ ಜ್ಞಾನಂ ದದೌ ಪರಂ. ಯಮನಿಗೆ ಬಹಳ ಸಂತೋಷ ಆಯ್ತಂತೆ ಜನಮೇಜಯ ಮತ್ತೆ ಈ ಉಗ್ರಾಯುಧರ ಬಗ್ಗೆ. ನಿಮಗೆ ಅನುಗ್ರಹ ಮಾಡ್ತೇನೆ, ವೇದಾಂತವನ್ನು ಉಪದೇಶ ಮಾಡ್ತೇನೆ ಅಂತ ವೇದಾಂತವನ್ನು ಉಪದೇಶ ಮಾಡಿದ್ರು. ಈ ಕಥೆ ನಮಗೆ ಬೇರೆ ಯಾವ ಪುರಾಣದಲ್ಲಿಯೂ ಸಿಗಲ್ಲ. ಉಗ್ರಾಯುಧ ಮತ್ತೆ ಜನಮೇಜಯ, ಒಬ್ಬ ಚಂದ್ರವಂಶದ ದೊರೆ, ಇನ್ನೊಬ್ಬ ಸೂರ್ಯವಂಶದ ದೊರೆ. ಉಗ್ರಾಯುಧ ನಿವೃತ್ತನಾಗಿ ತಪಸ್ ಮಾಡ್ತಾ ಇದ್ದ. ಜನಮೇಜಯ ಅವನು ಮೊರೆ ಹೊಕ್ಕ. ಆಗ ಶಾಪ ಕೊಟ್ಟ. ಶಾಪ ಕೊಟ್ಟು ಮರಳಿತಾ ಅಂದ. ಮರಳಿ ತಂದ್ರು. ಯಮನಿಗೆ ಖುಷಿಯಾಗಿ ಅವನಿಗೆ ವೇದಾಂತವನ್ನು ಉಪದೇಶ ಮಾಡಿದ. ಅದರಿಂದಾಗಿ ಯಮನ ಶಿಷ್ಯರು ನಚಿಕೇತ ಬಿಟ್ಟು ಬೇರೆ ಯಾರಿದ್ದಾರೆ ಅಂದರೆ ಇವರಿಬ್ಬರು ಹೆಸರು ಹೇಳಬಹುದು, ಉಗ್ರಾಯುಧ ಮತ್ತೆ ವೈಶಂಪಾಯನ. ಸರ್ವೇ ಯಥೋಚಿತಂ ಕೃತ್ವಾ ಜಗ್ನುಸ್ತೆ ಕೃಷ್ಣಮವ್ಯಯಂ ಯೇಷಾಂ ಚ ಚರಿತಂ ಗೃಹ್ಯ ಹನ್ಯತೆ ನಾಪಮೃತ್ಯುಭಿಃ. ಈ ಭಾಗವನ್ನು ಯಾರು ಕೇಳ್ತಾರೆ ಅವರಿಗೆ ಅಪಮೃತ್ಯು ಉಂಟಾಗೋದಿಲ್ಲ, ಹೇಳುವವನಿಗೂ ಅಪಮೃತ್ಯು ಉಂಟಾಗೋಲ್ಲ, ದೇವರು ಪ್ರಸನ್ನರಾಗುತ್ತಾರೆ. ಯಮನ ಅನುಗ್ರಹ ಪಡೆದವರ ಕಥೆ. ಇಹ ಲೋಕೆ ಪರೇ ಚೈವ ಸುಖಮಕ್ಷಯ್ಯಮಶ್ನುತೆ. ಈ ಲೋಕದಲ್ಲಿ ಮತ್ತೆ ಪರಲೋಕದಲ್ಲಿ ಸುಖವನ್ನು ಪಡೆಯುತ್ತಾರೆ. ಇರಲಿ, ಈ ಅಜಮೀಢನಿಗೆ ಧೂಮಿನಿಯಲ್ಲಿ ಇನ್ನೊಬ್ಬ ಮಗ ಹುಟ್ಟಿದ. ಮತ್ತೆ ಅಲ್ಲಿಗೆ ವಾಪಸ್ ಹೋಗ್ಬೇಕು. ಅಜಮೀಢ, ಪುರುಮೀಢ, ದ್ವಿಮೀಢ. ಅಜಮೀಢ, ದ್ವಿಮೀಢ, ಪುರುಮೀಢ ಅಂತ 3 ಜನ ಮಕ್ಕಳಲ್ವಾ. ಆ ಅಜಮೀಢನ ಸಂತತಿಯಲ್ಲಿ ಬಂದದ್ದೇ ಮತ್ತೆ ಇವೆಲ್ಲ. ಮತ್ತೆ ಅಜಮೀಢನಿಗೆ ಮತ್ತೆ ವಾಪಸ್ ಹೋದ್ರೆ ನೀವು ಧೂಮಿನಿಯಲ್ಲಿ ಯವೀನರ ಅನ್ನೋನು ಹುಟ್ಟಿದ. ಯವೀನರನ ಮಗ ಧೃತಿಮಾನ್, ಧೃತಿವಂತನ ಮಗ ಸತ್ಯಧೃತ, ಸತ್ಯಧೃತಿಯ ಮಗ ದೃಢನೇಮಿ, ದೃಢನೇಮಿಯ ಮಗ ಸುಧರ್ಮ, ಸುಧರ್ಮನ ಮಗ ಸಾರ್ವಭೌಮ. ಸಾರ್ವಭೌಮ ಅವನು ನಿಜವಾಗಿಯೂ ಹೆಸರಿಗೆ ತಕ್ಕಂತೆ ಏಕರಾಟ್ ಚಕ್ರವರ್ತಿ. ಅವನ ಒಂದು ವಂಶದಲ್ಲಿ ಏನಾಯಿತು, ರುಗ್ಮರಥ ಅನ್ನೋನು ಹುಟ್ಟಿದ. ರುಗ್ಮರಥನ ಮಗ ಸುಪಾರ್ಶ್ವ, ಸುಪಾರ್ಶ್ವನ ಮಗ ಸುಮತಿ, ಸುಮತಿಯ ಮಗ ಸನ್ನತಿ, ಸನ್ನತಿಯ ಮಗ ಕೃತ. ಕೃತ ಏನಿದ್ದಾನೆ ಹಿರಣ್ಯನಾಭ ಅಂತನ್ನುವ ಒಬ್ಬ ಋಷಿಯ ಶಿಷ್ಯ. ಚತುರ್ವಿಂಶದಿದಾಯೇನ ಪ್ರೋಕ್ತಾ ವೈ ಸಾಮ ಸಂಹಿತಾ. ಅವನೇನು ಮಾಡಿದ, ಬ್ರಾಹ್ಮಣನಾಗಿ ಬಂದು ಸನ್ನತಿ ಅಂತನ್ನುವವನು 24 ಸಾಮವೇದದ ಶಾಖೆಗಳನ್ನು ಕಲಿತುಕೊಂಡ. ಅದನ್ನು ಪ್ರಾಚ್ಯ ಸಾಮ ಅಂತ ಕರೀತಾರೆ.
ಈ ರೀತಿ ಯಾವ ರೀತಿ ಕೃತ ಅಂತನ್ನುವವನ ಬೆಳವಣಿಗೆ ಹೇಗಾಯಿತು ಅಂತ. ಆಮೇಲೆ ಅವನು ಮತ್ತೆ ಪೃಥುಕ ಅನ್ನುವ ಮಗನನ್ನು ಪಡೆದ. ಅಷ್ಟೊತ್ತಿಗೆ ನೀಲ ಅಂತ ಒಬ್ಬ ಬಂದ. ಉಗ್ರಾಯುಧನ ಮಗ ಕ್ಷೇಮ ಅಂತ ಇದ್ದ. ಕ್ಷೇಮನ ಮಗ ಸುನೀತ, ಸುನೀತನ ಮಗ ನೃಪಂಜಯ, ನೃಪಂಜಯನ ಮಗ ವಿರಥ. ಹೀಗೆ ಪೌರವರ ಒಂದು ಕವಲು ಹೊರಟಿತು, ಅಂದರೆ ಪುರುವಂಶದ ಒಂದು ಕವಲು. ಇಲ್ಲಿಗೆ 49ತಮೋಧ್ಯಾಯ 49ನೇ ಅಧ್ಯಾಯ. ಅಜಮೀಢನಿಗೆ ನೀಲಿನಿಯಲ್ಲಿ ನೀಲ ಅನ್ನೋನು ಹುಟ್ಟಿದ. ನೀಲನ ಮಗ ಸುಶಾಂತಿ, ಸುಶಾಂತಿಯ ಮಗ ಪುರುಜಾನು, ಪುರುಜಾನುವಿನ ಮಗ ಪೃಥು, ಪೃಥುವಿನ ಮಗ ಭದ್ರಾಶ್ವ, ಭದ್ರಾಶ್ವನಿಗೆ ಮುದ್ಗಲ, ಜಯ, ಬೃಹದಿಚು, ಯವೀನರ, ವಿಕ್ರಾಂತ, ಕಪಿಲ ಅಂತ. ಆ 5 ಜನರಿಗೆ ಒಂದು ಸೇರಿ ಇದಿತ್ತು. ಭದ್ರಾಶ್ವ, ಮುದ್ಗಲ, ಜಯ, ಬೃಹದಿಷು, ಯವೀನರ ಅಥವಾ ಜವೀನರ, ಆ 5 ಜನರು ಸೇರಿದ್ದು ಪಂಚಾಲ ಅಂತಾಯ್ತು. ಇಷ್ಟು ಹೊತ್ತಿಗೆ ಮುದ್ಗಲ ಅಂತ ಒಬ್ಬ ಹುಟ್ಟಿದ್ನಲ್ಲ, ಆ ಮುದ್ಗಲಶ್ಚ ಜಯಶ್ಚೈವ ಅಂತ. ಆ ಮುದ್ಗಲನ ಮಗ, ಅಂದ್ರೆ ಅಜಮೀಡನ ವಂಶದಲ್ಲಿ ಬಂದವನು ಮುದ್ಗಲ, ಅವನ ಮಕ್ಕಳೆಲ್ಲ ಬ್ರಾಹ್ಮಣರ ಕನ್ವರ್ಟ್ ಆಗೋದು. ಮೌದ್ಗಲ್ಯರು, ಮೌದ್ಗಲ್ಯ ಗೋತ್ರ ಹಾಗೆ ಬಂದದ್ದು. ಏತೆ ಹೆಂಗಿರತ ಪಕ್ಷಂ ಸಂಶ್ರಿತ ಕಾಣ್ವ ಮೌದ್ಗಲಾ, ಕಾಣ್ವರು ಮತ್ತು ಮೌದ್ಗಲರು ಇಬ್ಬರು. ಆ ಮುದ್ಗಲನ ಮಗ ದೊಡ್ಡ ಜ್ಞಾನಿ ಇಂದ್ರಾಶ್ವ ಅಂತ. ಇಂದ್ರಾಶ್ವನ ಮಗ ವಿಂಧ್ಯಾಶ್ವ. ವಿಂಧ್ಯಾಶ್ವನಿಗೆ ಮೇನಕೆಯಲ್ಲಿ ಇಬ್ಬರು ಹುಟ್ಟಿದ್ರು. ಒಬ್ಬನ ಹೆಸರು ದಿವೋದಾಸ, ಇನ್ನೊಬ್ಬಳ ಹೆಸರು ಅಹಲ್ಯ. ಮೇನಕೆಯ ಮಗಳು ಅವಳು ಅಹಲ್ಯ. ಅಹಲ್ಯೆ ಏನು ಮಾಡಿದ್ಲು? ಗೌತಮನಿಂದ ಶತಾನಂದನನ್ನು ಪಡೆದಳು. ಅವರು ರಾಮಾಯಣದಲ್ಲಿ ನಮಗೆ ಸಿಗ್ತಾರೆ. ಅದರಲ್ಲಿ ಅದಕ್ಕೆ ಇದೇ ಮುಂದುವರಿಸ್ಕೊಂಡು ಹೋಗುತ್ತೆ. ಅದನ್ನು ನಾವು ಮುಂದಿನ ಶನಿವಾರ ನೋಡೋಣ. ನಾಳೆ ಮಹಾಭಾರತವನ್ನು ಚಿಂತಿಸೋಣ. ಕೃಷ್ಣಾರ್ಪಣಮಸ್ತು.